ನಮಸ್ಕಾರ ಮತ್ತು ಈ ಅಧಿವೇಶನಕ್ಕೆ ಸ್ವಾಗತ. ಕೂದಲಿನ ಗುಣಲಕ್ಷಣವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಸೂಕ್ತವಾದ ರಕ್ಷಣೆ, ಸ್ಟೈಲಿಂಗ್ ತಂತ್ರಗಳು ಮತ್ತು ಕೂದಲಿನ ನಿರ್ದಿಷ್ಟ ಅಗತ್ಯಗಳಿಗೆ ಸೂಕ್ತವಾದ ಉತ್ಪನ್ನಗಳನ್ನು ಆಯ್ಕೆ ಮಾಡಲು ಸಹಾಯ ಮಾಡುತ್ತದೆ. ಉದ್ದೇಶಗಳು. ಈ ಅಧಿವೇಶನದ ಕೊನೆಯಲ್ಲಿ ನಿಮಗೆ ಇವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಕೂದಲಿನ ವಿಶಿಷ್ಟತೆಯ ಗುಣಲಕ್ಷಣಗಳನ್ನು ವಿವರಿಸುವುದು, ನೆತ್ತಿ ಮತ್ತು ಕೂದಲಿನ ವಿಶ್ಲೇಷಣೆ ಮಾಡುವುದು ಮತ್ತು ಹೇರ್ ಸ್ಟೈಲ್ಗಾಗಿ ಉತ್ಪನ್ನಗಳು ಮತ್ತು ಉಪಕರಣಗಳನ್ನು ಆಯ್ಕೆ ಮಾಡುವುದು. ಕೂದಲಿನ ಗುಣಮಟ್ಟ ಮತ್ತು ಆರೋಗ್ಯವು ಆನುವಂಶಿಕ ಮತ್ತು ಪರಿಸರ ಅಂಶಗಳಿಂದ ನಿರ್ಧರಿಸಲ್ಪಡುವ ಹಲವಾರು ಗುಣಲಕ್ಷಣಗಳಿಂದ ಪ್ರಭಾವಿತವಾಗಿರುತ್ತದೆ. ಈ ಗುಣಲಕ್ಷಣಗಳನ್ನು ಅರ್ಥ ಮಾಡಿಕೊಂಡರೆ ಸೂಕ್ತವಾದ ಕೂದಲ ರಕ್ಷಣೆ, ಸ್ಟೈಲಿಂಗ್ ಟೆಕ್ನಿಕ್ಗಳು ಮತ್ತು ಕೂದಲಿನ ಅಗತ್ಯಗಳಿಗೆ ಸರಿಹೊಂದುವ ಉತ್ಪನ್ನಗಳನ್ನು ಆಯ್ಕೆ ಮಾಡಲು ಸಹಾಯ ಮಾಡುತ್ತದೆ. ಈ ಗುಣಲಕ್ಷಣಗಳನ್ನು ಈಗ ನೋಡೋಣ. ಕೂದಲಿನ ವಿಧ. ಕೂದಲನ್ನು ಅದರ ವಿನ್ಯಾಸದ ಆಧಾರದ ಮೇಲೆ ವಿವಿಧ ಪ್ರಕಾರಗಳಾಗಿ ವರ್ಗೀಕರಿಸಬಹುದು. ಉದಾಹರಣೆಗೆ ನೇರ, ಅಲೆಯಾದ, ಸುರುಳಿ, ಗುಂಗುರು. ಕೂದಲಿನ ಪ್ರಕಾರವು ಹೇರ್ ಫಾಲಿಕಲ್ನ ಆಕಾರ ಮತ್ತು ನೆತ್ತಿಯಿಂದ ಕೂದಲು ಬೆಳೆಯುವ ದಿಕ್ಕಿನಿಂದ ಅಥವಾ ಆ ಕೋನದಿಂದ ನಿರ್ಧರಿತವಾಗುತ್ತದೆ. ಪ್ರತಿಯೊಂದು ಕೂದಲಿನ ಪ್ರಕಾರವು ತನ್ನದೇ ಆದ ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿದ್ದು, ಅದು ಕೂದಲು ಹೇಗೆ ಕಾಣುತ್ತದೆ, ಹೇಗೆ ಭಾಸವಾಗುತ್ತದೆ ಮತ್ತು ವರ್ತಿಸುತ್ತದೆ ಎಂಬುದರ ಮೇಲೆ ಪರಿಣಾಮ ಬೀರುತ್ತದೆ. ಹೇರ್ಲೈನ್. ಹೇರ್ಲೈನ್ ಹಣೆಯ ಮೇಲಿನ ಕೂದಲು ನೆತ್ತಿಯನ್ನು ಸಂಧಿಸುವ ಪ್ರದೇಶವನ್ನು ಸೂಚಿಸುತ್ತದೆ. ಹೇರ್ಲೈನ್ ಕೂದಲಿನ ನೈಸರ್ಗಿಕ ವಿಭಜನೆಯನ್ನು ನಿರ್ಧರಿಸುತ್ತದೆ. ಈ ನೈಸರ್ಗಿಕ ವಿಭಜನೆಯು ಹೇರ್ ಸ್ಟೈಲ್ ರಚಿಸುವ ರೀತಿ ಮತ್ತು ಚಿಕಿತ್ಸೆ ನೀಡದೆ ಬಿಟ್ಟಾಗ ಕೂದಲು ಹೇಗೆ ಉದುರುತ್ತದೆ ಎಂಬುದರ ಮೇಲೆ ಪ್ರಭಾವ ಬೀರುತ್ತದೆ. ಕೂದಲು ಬೆಳವಣಿಗೆಯ ಮಾದರಿ. ಕೂದಲಿನ ಬೆಳವಣಿಗೆಯ ಮಾದರಿಯು ನೆತ್ತಿಯಿಂದ ಪ್ರತ್ಯೇಕ ಕೂದಲಿನ ಎಳೆಗಳು ಬೆಳೆಯುವ ದಿಕ್ಕು ಮತ್ತು ಮಾದರಿಯನ್ನು ಸೂಚಿಸುತ್ತದೆ. ಇದು ನಿಮ್ಮ ಕೂದಲು ನೈಸರ್ಗಿಕವಾಗಿ ಹೇಗೆ ಉದುರುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ ಮತ್ತು ಪರಿಣಾಮಕಾರಿ ಕೂದಲ ರಕ್ಷಣೆ ಮತ್ತು ಸ್ಟೈಲಿಂಗ್ ದಿನಚರಿಗಳನ್ನು ಅಭಿವೃದ್ಧಿಪಡಿಸುತ್ತದೆ. ಕೂದಲಿನ ಸಾಂದ್ರತೆ. ಕೂದಲಿನ ಸಾಂದ್ರತೆಯು ನೆತ್ತಿಯ ಮೇಲೆ ಕೂದಲಿನ ಎಳೆಗಳ ಸಂಖ್ಯೆಯನ್ನು ಸೂಚಿಸುತ್ತದೆ. ಇದು ಕಡಿಮೆಯಿಂದ ಹೆಚ್ಚಿನ ಸಾಂದ್ರತೆಯವರೆಗೆ ಇರುತ್ತದೆ ಮತ್ತು ಕೂದಲಿನ ಒಟ್ಟಾರೆ ಪರಿಮಾಣ ಮತ್ತು ಪೂರ್ಣತೆಯ ಮೇಲೆ ಪರಿಣಾಮ ಬೀರುತ್ತದೆ. ಕೂದಲಿನ ಸುತ್ತಳತೆ. ಕೂದಲಿನ ಸುತ್ತಳತೆ ಪ್ರತ್ಯೇಕ ಕೂದಲಿನ ಎಳೆಗಳ ಗಾತ್ರದಿಂದ ನಿರ್ಧರಿಸಲಾಗುತ್ತದೆ. ಕೂದಲ ಎಳೆಯು ತೆಳ್ಳಗೆ ಅಥವಾ ದಪ್ಪಗೆ ಇರಬಹುದು. ಸಣ್ಣ ಕೂದಲು ತೆಳ್ಳಗಿರುತ್ತದೆ ಮತ್ತು ಒರಟಾದ ಕೂದಲು ದಪ್ಪವಾಗಿರುತ್ತದೆ. ಕೂದಲಿನ ರಂಧ್ರಗಳು. ಕೂದಲಿನ ಸರಂಧ್ರತೆಯು ತೇವಾಂಶವನ್ನು ಹೀರಿಕೊಳ್ಳುವ ಮತ್ತು ಉಳಿಸಿಕೊಳ್ಳುವ ಕೂದಲಿನ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಹೆಚ್ಚಿನ ಸರಂಧ್ರ ಕೂದಲು ತೇವಾಂಶವನ್ನು ತ್ವರಿತವಾಗಿ ಹೀರಿಕೊಳ್ಳುತ್ತದೆ, ಆದರೆ ಅದನ್ನು ತ್ವರಿತವಾಗಿ ಕಳೆದುಕೊಳ್ಳಬಹುದು. ಆದರೆ ಕಡಿಮೆ ರಂಧ್ರವಿರುವ ಕೂದಲು ತೇವಾಂಶವನ್ನು ಹೀರಿಕೊಳ್ಳಲು ಕಷ್ಟವಾಗುತ್ತದೆ. ಕೂದಲಿನ ಸರಂಧ್ರತೆಯು ಕೂದಲು ಸ್ಟೈಲಿಂಗ್ ಉತ್ಪನ್ನಗಳನ್ನು ಎಷ್ಟು ಚೆನ್ನಾಗಿ ಹಿಡಿದುಕೊಳ್ಳುತ್ತದೆ, ತೇವಾಂಶಕ್ಕೆ ಅದರ ಪ್ರತಿಕ್ರಿಯೆ ಮತ್ತು ಅದರ ಒಟ್ಟಾರೆ ತೇವಾಂಶ ಸಮತೋಲನದ ಮೇಲೆ ಪರಿಣಾಮ ಬೀರುತ್ತದೆ. ಎಲಾಸ್ಟಿಸಿಟಿ. ಕೂದಲಿನ ಪ್ರತಿ ಎಳೆಯನ್ನು ಎಷ್ಟು ಮಟ್ಟಕ್ಕೆ ಎಳೆದರೆ ಅದು ಮುರಿಯದೆ ಪುನಃ ಮರಳಬಹುದು ಎಂಬುದು ಎಲಾಸ್ಟಿಸಿಟಿ. ಆರೋಗ್ಯವಾದ ಕೂದಲಿಗೆ ಒಳ್ಳೆಯ ಎಲಾಸ್ಟಿಸಿಟಿ ಇರುತ್ತದೆ, ಆದರೆ ಹಾನಿಗೊಳಗಾದ ಅಥವಾ ಅತಿಯಾಗಿ ಸಂಸ್ಕರಿಸಿದ ಕೂದಲಿಗೆ ಎಲಾಸ್ಟಿಸಿಟಿ ಕಡಿಮೆ ಇರುತ್ತದೆ. ಹಾಗಾಗಿ ಅದು ಶುಷ್ಕವಾಗಿದ್ದು ಮುರಿದು ಹೋಗುತ್ತದೆ. ನೆತ್ತಿಯ ಸೆಬಮ್ ಉತ್ಪಾದನೆ. ಸೆಬಮ್ ನೆತ್ತಿಯ ಮೇಲಿನ ಸೆಬಾಸಿಯಸ್ ಗ್ಲ್ಯಾಂಡ್ನಿಂದ ಉತ್ಪತ್ತಿಯಾಗುವ ನೈಸರ್ಗಿಕ ತೈಲವಾಗಿದೆ. ಸೆಬಮ್ ಉತ್ಪತ್ತಿಯ ಪ್ರಮಾಣವು ಕೂದಲಿನ ಜಿಡ್ಡು ಅಥವಾ ಶುಷ್ಕತೆಯ ಮೇಲೆ ಪರಿಣಾಮ ಬೀರುತ್ತದೆ. ಅತಿಯಾದ ಸೆಬಮ್ ಉತ್ಪಾದನೆಯು ಕೂದಲನ್ನು ಜಿಡ್ಡಿನಂತೆ ಕಾಣುವಂತೆ ಮಾಡುತ್ತದೆ, ಆದರೆ ಸೆಬಮ್ ಕಡಿಮೆಯಾದರೆ ಶುಷ್ಕತೆ ಉಂಟಾಗಿ ನೈಸರ್ಗಿಕ ಲ್ಯೂಬ್ರಿಕೇಶನ್ ಕೊರತೆಗೆ ಕಾರಣವಾಗಬಹುದು. ನೆತ್ತಿ ಮತ್ತು ಕೂದಲಿನ ವಿಶ್ಲೇಷಣೆ. ನೆತ್ತಿ ಮತ್ತು ಕೂದಲಿನ ವಿಶ್ಲೇಷಣೆಯು ನೆತ್ತಿಯ ಮತ್ತು ಕೂದಲಿನ ಸ್ಥಿತಿಗಳ ಪರೀಕ್ಷೆ ಮತ್ತು ಮೌಲ್ಯಮಾಪನವನ್ನು ಸೂಚಿಸುತ್ತದೆ. ಸಾಮಾನ್ಯವಾಗಿ ನೆತ್ತಿ ಮತ್ತು ಕೂದಲಿನ ಆರೋಗ್ಯ ಮತ್ತು ಗುಣಲಕ್ಷಣಗಳನ್ನು ನಿರ್ಣಯಿಸಲು ಡರ್ಮಟಾಲಜಿಸ್ಟ್, ಟ್ರೈಕಾಲಜಿಸ್ಟ್ ಅಥವಾ ಕೂದಲಿನ ಸ್ಪೆಷಲಿಸ್ಟ್ರಂತಹ ವೃತ್ತಿಪರರಿಂದ ನಡೆಸಲ್ಪಡುತ್ತದೆ. ಈ ವಿಶ್ಲೇಷಣೆಯಲ್ಲಿ ಬಳಸುವ ಕೆಲವು ಸಾಮಾನ್ಯ ತಂತ್ರಗಳು ದೃಶ್ಯ ಪರೀಕ್ಷೆ, ಹೇರ್ ಪುಲ್ ಟೆಸ್ಟ್, ಕೂದಲಿನ ರಚನೆಯ ವಿಶ್ಲೇಷಣೆ ಮತ್ತು
ನೆತ್ತಿಯ ಆರೋಗ್ಯ ಪ್ರಶ್ನಾವಳಿ. ದೃಶ್ಯ ಪರೀಕ್ಷೆಯನ್ನು ಹೇಗೆ ನಡೆಸುವುದು ಎಂಬುದರ ಕುರಿತು ಹಂತ ಹಂತದ ಮಾರ್ಗದರ್ಶಿ. ಹಂತ 1. ತಯಾರಿ. ಗ್ರಾಹಕರನ್ನು ಚೆನ್ನಾಗಿ ಬೆಳಕಿನ ಪ್ರದೇಶದಲ್ಲಿ ಆರಾಮವಾಗಿ ಕುಳಿತುಕೊಳ್ಳುವಂತೆ ಮಾಡಿ. ನಿಮ್ಮ ಕೈಗಳನ್ನು ಸಾಬೂನು ಮತ್ತು ನೀರಿನಿಂದ ಚೆನ್ನಾಗಿ ತೊಳೆಯಿರಿ. ಅದು ಸ್ವಚ್ಛವಾಗಿರುತ್ತದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಗ್ರಾಹಕನ ನೆತ್ತಿ ಮತ್ತು ಕೂದಲಿನ ದೃಶ್ಯ ಪರೀಕ್ಷೆ ಅಥವಾ ವಿಜುವಲ್ ಪರೀಕ್ಷೆಯ ಮೊದಲು ಗ್ಲೌಸ್ ಧರಿಸುವುದು ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ಸಂಭಾವ್ಯ ಸೋಂಕುಗಳ ಹರಡುವಿಕೆಯನ್ನು ತಡೆಯಲು ಉತ್ತಮ ಅಭ್ಯಾಸವಾಗಿದೆ. ಗ್ರಾಹಕರ ಕೂದಲು ಶುಷ್ಕ ಮತ್ತು ಯಾವುದೇ ಸ್ಟೈಲಿಂಗ್ ಉತ್ಪನ್ನಗಳಿಂದ ಮುಕ್ತವಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಉದಾಹರಣೆಗೆ ಜೆಲ್ಗಳು ಅಥವಾ ಹೇರ್ ಸ್ಪ್ರೇ. ಇದು ಪರೀಕ್ಷೆಯ ಮೇಲೆ ಪರಿಣಾಮ ಬೀರಬಹುದು. ಯಾವುದೇ ಸಿಕ್ಕುಗಳು ಅಥವಾ ಗಂಟುಗಳನ್ನು ನಿಧಾನವಾಗಿ ಬಾಚಲು ಬಾಚಣಿಗೆ ಅಥವಾ ಹೇರ್ ಬ್ರಷ್ ಬಳಸಿ. ಹಂತ 2. ಸಾಮಾನ್ಯ ವೀಕ್ಷಣೆ. ವ್ಯಕ್ತಿಯ ಹಿಂದೆ ನಿಂತು ಅಥವಾ ಕುಳಿತುಕೊಳ್ಳಿ ಮತ್ತು ಕೂದಲು ಮತ್ತು ನೆತ್ತಿಯ ಒಟ್ಟಾರೆ ನೋಟವನ್ನು ದೃಷ್ಟಿಗೋಚರವಾಗಿ ಪರೀಕ್ಷಿಸಿ. ತೆಳುವಾಗುವುದು, ಬೋಳು ತೇಪೆಗಳು, ಕೆಂಪು, ಸ್ಕೇಲಿಂಗ್ ಅಥವಾ ಉರಿಯೂತದ ಯಾವುದೇ ಚಿಹ್ನೆಗಳನ್ನು ಗಮನಿಸಿ. ಹಂತ 3. ಕೂದಲನ್ನು ಭಾಗಗಳಾಗಿ ವಿಂಗಡಿಸಿ. ಹೆಚ್ಚು ವಿವರವಾದ ಪರೀಕ್ಷೆಗಾಗಿ ಕೂದಲನ್ನು ಸಣ್ಣ ಭಾಗಗಳಾಗಿ ಬೇರ್ಪಡಿಸಲು ಬಾಚಣಿಗೆ ಅಥವಾ ನಿಮ್ಮ ಬೆರಳುಗಳನ್ನು ಬಳಸಿ. ಅಗತ್ಯವಿರುವಂತೆ ತಲೆಯ ಬದಿಗಳಲ್ಲಿ ಮತ್ತು ಹಿಂಭಾಗದಲ್ಲಿ ಹೆಚ್ಚಿನ ವಿಭಾಗಗಳನ್ನು ರಚಿಸಿ. ಹಂತ 4. ನೆತ್ತಿಯನ್ನು ಪರೀಕ್ಷಿಸಿ. ಯಾವುದೇ ಅಸಹಜತೆಗಾಗಿ ಪ್ರತಿ ವಿಭಾಗದಲ್ಲಿ ನೆತ್ತಿಯನ್ನು ಪರೀಕ್ಷಿಸಿ. ಕೆಂಪು, ಮೃದುತ್ವ, ಊತ, ಗಾಯಗಳು ಅಥವಾ ಹುಣ್ಣುಗಳಿವೆ ಎಂದು ನೋಡಿ. ತಲೆ ಹೊಟ್ಟು ಪದರಗಳು ಅಥವಾ ಸ್ಕೇಲಿಂಗ್ನ ಗೋಚರ ಚಿಹ್ನೆಗಳ ಉಪಸ್ಥಿತಿಯನ್ನು ಗಮನಿಸಿ. ನೆತ್ತಿಯ ಬಣ್ಣ ಮತ್ತು ರಚನೆಗೆ ಗಮನ ನೀಡಿ. ಹಂತ 5. ಕೂದಲಿನ ಎಳೆಗಳನ್ನು ಮೌಲ್ಯಮಾಪನ ಮಾಡಿ. ಪ್ರತಿ ವಿಭಾಗದಲ್ಲಿ ಪ್ರತ್ಯೇಕ ಕೂದಲಿನ ಎಳೆಗಳನ್ನು ಹತ್ತಿರದಿಂದ ಗಮನಿಸಿ. ಕೂದಲಿನ ಬಣ್ಣ, ದಪ್ಪ, ವಿನ್ಯಾಸ ಮತ್ತು ಹೊಳಪನ್ನು ಗಮನಿಸಿ. ಕೂದಲಿನ ರಚನೆಯಲ್ಲಿ ಯಾವುದೇ ಬದಲಾವಣೆಗಳನ್ನು ಗಮನಿಸಿ. ಉದಾಹರಣೆಗೆ ದುರ್ಬಲ, ಶುಷ್ಕ ಅಥವಾ ವಿಭಜಿತ ತುದಿಗಳು. ಕೂದಲು ಮುರಿಯುವುದು ಅಥವಾ ಅತಿಯಾದ ಕೂದಲು ಉದುರುವಿಕೆಯ ಚಿಹ್ನೆಗಳಿಗಾಗಿ ಪರಿಶೀಲಿಸಿ. ಹೇನು ಅಥವಾ ಅದರ ಮೊಟ್ಟೆಯನ್ನು ಪರಿಶೀಲಿಸಿ. ಹಂತ 6. ನಿಮ್ಮ ಸಂಶೋಧನೆಗಳನ್ನು ದಾಖಲಿಸಿ. ಗಮನಿಸಿದ ಅಸಹಜತೆಗಳು ಅಥವಾ ಪರಿಸ್ಥಿತಿಗಳ ಬಗ್ಗೆ ಸ್ಥಳ, ನೋಟ ಮತ್ತು ಯಾವುದೇ ಇತರ ವಿವರಗಳನ್ನು ರೆಕಾರ್ಡ್ ಮಾಡಿ. ಕೂದಲು ಎಳೆಯುವ ಪರೀಕ್ಷೆ. ಕೂದಲು ಎಳೆಯುವ ಪರೀಕ್ಷೆಯು ಕೂದಲು ಉದುರುವಿಕೆಯನ್ನು ನಿರ್ಣಯಿಸಲು ಮತ್ತು ಅದರ ಕಾರಣವನ್ನು ನಿರ್ಧರಿಸಲು ಬಳಸುವ ನಿರ್ಣಾಯಕ ತಂತ್ರವಾಗಿದೆ. ಒಂದಷ್ಟು ಕೂದಲುಗಳನ್ನು ಮೆಲ್ಲಗೆ ಎಳೆದು ಎಷ್ಟು ಸುಲಭವಾಗಿ ಹೊರಬರುತ್ತದೆ ಎಂಬುದನ್ನು ಪರೀಕ್ಷಿಸುತ್ತದೆ. ಕೂದಲಿನ ರಚನೆಯ ವಿಶ್ಲೇಷಣೆ. ಕೂದಲಿನ ರಚನೆಯನ್ನು ಅದರ ದಪ್ಪ, ಸಾಂದ್ರತೆ, ಎಲಾಸ್ಟಿಸಿಟಿ, ಗುಂಗುರಿನ ಮಾದರಿ, ಸರಂಧ್ರತೆ ಮತ್ತು ಒಟ್ಟಾರೆ ಗುಣಮಟ್ಟವನ್ನು ವಿಶ್ಲೇಷಿಸುವ ಮೂಲಕ ನಿರ್ಣಯಿಸಲಾಗುತ್ತದೆ. ಇದು ವ್ಯಕ್ತಿಯ ಕೂದಲಿನ ಪ್ರಕಾರ ಮತ್ತು ಸಂಭಾವ್ಯ ಕೂದಲ ರಕ್ಷಣೆಯ ಆರೈಕೆಯನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ನೆತ್ತಿಯ ಆರೋಗ್ಯ ಪ್ರಶ್ನಾವಳಿ. ವೃತ್ತಿಪರರು ವ್ಯಕ್ತಿಯ ಜೀವನ ಶೈಲಿ, ಆಹಾರ ಪದ್ಧತಿ, ಕೂದಲ ರಕ್ಷಣೆಯ ದಿನಚರಿ ಮತ್ತು ಅವರ ನೆತ್ತಿ ಮತ್ತು ಕೂದಲಿನ ಸ್ಥಿತಿಯ ಬಗ್ಗೆ ಸಮಗ್ರ ತಿಳುವಳಿಕೆಯನ್ನು ಪಡೆಯಲು ಅವರು ಅನುಭವಿಸುತ್ತಿರುವ ಯಾವುದೇ ರೋಗಲಕ್ಷಣಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಹುದು. ವಿಶ್ಲೇಷಣೆಯ ಆವಿಷ್ಕಾರಗಳ ಆಧಾರದ ಮೇಲೆ ವೃತ್ತಿಪರರು ನೆತ್ತಿ ಮತ್ತು ಕೂದಲಿನ ಆರೈಕೆಗಾಗಿ ವೈಯಕ್ತಿಕಗೊಳಿಸಿದ ಶಿಫಾರಸುಗಳು ಮತ್ತು ಚಿಕಿತ್ಸೆಗಳನ್ನು ಒದಗಿಸಬಹುದು. ಹೇರ್ ಸ್ಟೈಲಿಂಗ್ಗಾಗಿ ಸ್ಟೈಲಿಂಗ್ ಉತ್ಪನ್ನಗಳು ಮತ್ತು ಉಪಕರಣಗಳ ಆಯ್ಕೆ. ಹೇರ್ ಸ್ಪ್ರೇ. ಕೂದಲನ್ನು ಹಿಡಿಯಲು, ಕೆದರಿದ್ದನ್ನು ಒಟ್ಟುಗೂಡಿಸಲು ಮತ್ತು ಬಯಸಿದ ಕೇಶ ವಿನ್ಯಾಸವನ್ನು ಸ್ಥಿರವಾಗಿರಿಸಲು ಬಳಸಲಾಗುತ್ತದೆ. ಅವು ಲಘು ಹಿಡಿತ, ಮಧ್ಯಮ ಹಿಡಿತ ಮತ್ತು ಬಲವಾದ ಹಿಡಿತದಂತಹ ವಿಭಿನ್ನ ಸಾಮರ್ಥ್ಯಗಳಲ್ಲಿ ಬರುತ್ತದೆ. ಮೂಸ್. ಹೇರ್ ಮೂಸ್ ಕೂದಲಿಗೆ ಪರಿಮಾಣ, ವಿನ್ಯಾಸ ಮತ್ತು ಹಿಡಿತವನ್ನು ಸೇರಿಸುತ್ತದೆ. ಕೂದಲಿಗೆ ರಚನೆ ಮತ್ತು ವಿನ್ಯಾಸವನ್ನು ನೀಡಲು ಸ್ಟೈಲಿಂಗ್ ಮಾಡುವ ಮೊದಲು ಒದ್ದೆಯಾದ ಕೂದಲಿಗೆ ಇದನ್ನು ಸಾಮಾನ್ಯವಾಗಿ ಹಚ್ಚಲಾಗುತ್ತದೆ. ಹೇರ್ ಜೆಲ್. ಹೇರ್ ಜೆಲ್ ಅನ್ನು ಹೇರ್ ಸ್ಟೈಲ್ಗಳಿಗೆ ಬಲವಾದ ಹಿಡಿತ ಮತ್ತು ನಿಯಂತ್ರಣವನ್ನು ಒದಗಿಸಲು ಬಳಸಲಾಗುತ್ತದೆ. ಇದನ್ನು ಸಾಮಾನ್ಯವಾಗಿ ಒದ್ದೆಯಾದ ಅಥವಾ ತೇವವಾದ ಕೂದಲಿಗೆ ಹಚ್ಚಲಾಗುತ್ತದೆ ಮತ್ತು ನುಣುಪಾದ ನೋಟವನ್ನು ರಚಿಸಲು, ಸುರುಳಿಗಳನ್ನು ಮಾಡಲು, ಕೂದಲು ಕೆದರುವುದನ್ನು ನಿಯಂತ್ರಿಸಲು ಕೂಡ ಬಳಸಲಾಗುತ್ತದೆ. ಪಾಮೇಡ್. ಪಾಮೇಡ್ ಒಂದು ಬಹುಮುಖ ಸ್ಟೈಲಿಂಗ್ ಉತ್ಪನ್ನವಾಗಿದ್ದು, ಅದು ಹೊಂದಿಕೊಳ್ಳುವ ಹಿಡಿತ ಮತ್ತು ಹೊಳಪಿನ ಫಿನಿಶ್ ಅನ್ನು ಒದಗಿಸುತ್ತದೆ. ನಯವಾದ ನೋಟವನ್ನು ರಚಿಸಲು
ವಿನ್ಯಾಸವನ್ನು ಸೇರಿಸಲು ಅಥವಾ ಪ್ರತ್ಯೇಕ ಎಳೆಗಳನ್ನು ವ್ಯಾಖ್ಯಾನಿಸಲು ಇದನ್ನು ಬಳಸಬಹುದು. ಹೇರ್ ವ್ಯಾಕ್ಸ್. ಹೇರ್ ವ್ಯಾಕ್ಸ್ ಮಧ್ಯಮದಿಂದ ಬಲವಾದ ಹಿಡಿತವನ್ನು ನೀಡುತ್ತದೆ ಮತ್ತು ಟೆಕ್ಸ್ಚರ್ ಶೈಲಿಗಳನ್ನು ರಚಿಸಲು, ಲೇಯರ್ಗಳನ್ನು ಮೂಡಿಸಲು ಅಥವಾ ಸಣ್ಣ ಹೇರ್ ಕಟ್ಗಳನ್ನು ವ್ಯಾಖ್ಯಾನಿಸಲು ವಿಶೇಷವಾಗಿ ಉಪಯುಕ್ತವಾಗಿದೆ. ಸೀರಮ್ ಅಥವಾ ಶೈನ್ ಸ್ಪ್ರೇ. ಈ ಉತ್ಪನ್ನಗಳು ಕೂದಲಿಗೆ ಹೊಳಪು ಮತ್ತು ಮೃದುತ್ವವನ್ನು ನೀಡುತ್ತದೆ, ಫ್ರಿಜ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಶೈಲಿಯ ಒಟ್ಟಾರೆ ನೋಟವನ್ನು ಹೆಚ್ಚಿಸುತ್ತದೆ. ಶಾಖರಕ್ಷಕ. ಹೀಟ್ ಸ್ಟೈಲಿಂಗ್ ಉಪಕರಣಗಳನ್ನು ಬಳಸುವಾಗ ಶಾಖದಿಂದ ಹಾನಿಯನ್ನು ಕಡಿಮೆ ಮಾಡಲು ಮತ್ತು ಕೂದಲನ್ನು ರಕ್ಷಿಸಲು ಶಾಖರಕ್ಷಕ ಸ್ಪ್ರೇ ಅಥವಾ ಸೀರಮ್ ಅನ್ನು ಹಚ್ಚುವುದು ಅತ್ಯಗತ್ಯ. ಈಗ ಕೆಲವು ಹೇರ್ ಸ್ಟೈಲಿಂಗ್ ಉಪಕರಣಗಳನ್ನು ನೋಡೋಣ. ಹೇರ್ ಡ್ರೈಯರ್. ಹೇರ್ ಡ್ರೈಯರ್ ಅನ್ನು ಬ್ಲೋ ಡ್ರೈಯರ್ ಎಂದು ಕೂಡ ಕರೆಯುತ್ತಾರೆ. ಇದನ್ನು ಕೂದಲನ್ನು ಏಕಕಾಲದಲ್ಲಿ ಒಣಗಿಸಲು ಮತ್ತು ಸ್ಟೈಲ್ ಮಾಡಲು ಬಳಸಲಾಗುತ್ತದೆ. ಬಳಸಿದ ತಂತ್ರವನ್ನು ಅವಲಂಬಿಸಿ ಪರಿಮಾಣ, ಮೃದುತ್ವ ಅಥವಾ ಅಲೆಗಳನ್ನು ರಚಿಸಲು ಇದು ಸಹಾಯ ಮಾಡುತ್ತದೆ. ಫ್ಲಾಟ್ ಐರನ್. ಫ್ಲಾಟ್ ಐರನ್ಗಳು ಅಥವಾ ಸ್ಟ್ರೇಟ್ನರ್ಗಳನ್ನು ಕೂದಲನ್ನು ನೇರಗೊಳಿಸಲು ಅಥವಾ ನಯವಾದ ಶೈಲಿಗಳನ್ನು ರಚಿಸಲು ಬಳಸಲಾಗುತ್ತದೆ. ಕೂದಲಿನ ಎಳೆಗಳನ್ನು ಸುಗಮಗೊಳಿಸಲು ಕಾದ ಫಲಕಗಳನ್ನು ಬಳಸುತ್ತಾರೆ. ಟೇಲ್ ಕೂಮ್ಸ್. ಟೇಲ್ ಕೂಮ್ಸ್ ಒಂದು ನಿರ್ದಿಷ್ಟ ರೀತಿಯ ಬಾಚಣಿಗೆಯಾಗಿದ್ದು, ಅದು ಉದ್ದವಾದ, ತೆಳುವಾದ, ಮೊನಚಾದ ತುದಿಯನ್ನು ಹೊಂದಿರುತ್ತದೆ. ಇದನ್ನು ಸಾಮಾನ್ಯವಾಗಿ ಬಾಲ ಅಥವಾ ಟೇಲ್ ಎಂದು ಕರೆಯಲಾಗುತ್ತದೆ. ಇದನ್ನು ಸಾಮಾನ್ಯವಾಗಿ ವಿವಿಧ ಉದ್ದೇಶಗಳಿಗಾಗಿ ಹೇರ್ ಸ್ಟೈಲಿಂಗ್ನಲ್ಲಿ ಬಳಸಲಾಗುತ್ತದೆ. ಉದಾಹರಣೆಗೆ, ಬಾಚಲು, ನಯಗೊಳಿಸಲು ಮತ್ತು ಬ್ರೇಡ್ಗಳನ್ನು ವಿನ್ಯಾಸಗೊಳಿಸಲು. ಬಾಬ್ ಪಿನ್ಗಳು. ಹೇರ್ ಪಿನ್ಗಳು ಅಥವಾ ಹೇರ್ ಗ್ರಿಪ್ಸ್ ಎಂದೂ ಕರೆಯಲ್ಪಡುವ ಬಾಬ್ ಪಿನ್ಗಳು ಚಿಕ್ಕದಾದ ಯು ಆಕಾರದ ಪಿನ್ಗಳಾಗಿದ್ದು, ಕೂದಲನ್ನು ಸುರಕ್ಷಿತವಾಗಿರಿಸಲು ಮತ್ತು ಹಿಡಿದಿಡಲು ಕೂದಲಿನ ವಿನ್ಯಾಸದಲ್ಲಿ ಬಳಸಲಾಗುತ್ತದೆ. ಹೇರ್ ಎಲಾಸ್ಟಿಕ್ಸ್. ಹೇರ್ ಟೈಸ್ ಅಥವಾ ಹೇರ್ ಬ್ಯಾಂಡ್ಸ್ ಎಂದು ಕರೆಯಲ್ಪಡುವ ಹೇರ್ ಎಲಾಸ್ಟಿಕ್ಸ್ ಅನ್ನು ಸಾಮಾನ್ಯವಾಗಿ ಬಟ್ಟೆ ಅಥವಾ ರಬ್ಬರ್ನಲ್ಲಿ ಮುಚ್ಚಿದ ಎಲಾಸ್ಟಿಕ್ ವಸ್ತುಗಳಿಂದ ತಯಾರಿಸಲಾಗುತ್ತದೆ. ಅವು ಹಿಡಿತ ಮತ್ತು ಸುರಕ್ಷಿತ ಕೇಶವಿನ್ಯಾಸವನ್ನು ಒದಗಿಸುತ್ತದೆ. ಸೆಟ್ಟಿಂಗ್ ಕ್ಲಿಪ್ಗಳು. ಕೂದಲಿನ ಕ್ಲಿಪ್ಗಳು ಅಥವಾ ಹೇರ್ ಸೆಟ್ಟಿಂಗ್ ಕ್ಲಿಪ್ಗಳು ಎಂದು ಕರೆಯಲ್ಪಡುವ ಸೆಟ್ಟಿಂಗ್ ಕ್ಲಿಪ್ಗಳು ಕೂದಲನ್ನು ಬಯಸಿದ ಆಕಾರ ಅಥವಾ ಶೈಲಿಯಲ್ಲಿ ಸುರಕ್ಷಿತವಾಗಿರಿಸಲು ಮತ್ತು ಹೊಂದಿಸಲು ಹೇರ್ ಸ್ಟೈಲಿಂಗ್ನಲ್ಲಿ ಬಳಸುವ ಸಾಧನಗಳಾಗಿವೆ. ಕರ್ಲಿಂಗ್ ಐರನ್. ಕರ್ಲಿಂಗ್ ಐರನ್ಗಳನ್ನು ಕೂದಲಿನಲ್ಲಿ ಸುರುಳಿಗಳು ಮತ್ತು ಅಲೆಗಳನ್ನು ಸೃಷ್ಟಿಸಲು ಬಳಸಲಾಗುತ್ತದೆ. ವಿಭಿನ್ನ ಗುಂಗುರು ಮಾದರಿಗಳು ಮತ್ತು ಗಾತ್ರಗಳನ್ನು ಸಾಧಿಸಲು ಅವು ವಿವಿಧ ಬ್ಯಾರೆಲ್ ಗಾತ್ರಗಳಲ್ಲಿ ಬರುತ್ತವೆ. ರೌಂಡ್ ಬ್ರಷ್. ಕೂದಲನ್ನು ಒಣಗಿಸುವಾಗ ಪರಿಮಾಣ, ಆಕಾರ ಮತ್ತು ಮೃದುತ್ವವನ್ನು ರಚಿಸಲು ಹೇರ್ ಡ್ರೈಯರ್ ಮತ್ತು ರೌಂಡ್ ಬ್ರಷ್ಗಳನ್ನು ಬಳಸಲಾಗುತ್ತದೆ. ವಿವಿಧ ಪರಿಮಾಣಗಳನ್ನು ಸಾಧಿಸಲು ವಿವಿಧ ಗಾತ್ರಗಳಲ್ಲಿ ಬರುತ್ತವೆ. ಹೇರ್ ರೋಲರ್ಗಳು. ಹೇರ್ ರೋಲರ್ಗಳನ್ನು ಕೂದಲಿನ ಸುರುಳಿಗಳು ಮತ್ತು ಪರಿಮಾಣವನ್ನು ರಚಿಸಲು ಬಳಸಲಾಗುತ್ತದೆ. ಅವುಗಳನ್ನು ಬಿಸಿಯಾಗಿ ಅಥವಾ ತಣ್ಣಗೆ ಬಳಸಬಹುದು ಮತ್ತು ರೋಲರ್ಗಳ ಗಾತ್ರವು ಸುರುಳಿಯ ಗಾತ್ರವನ್ನು ನಿರ್ಧರಿಸುತ್ತದೆ. ಸ್ಟೈಲಿಂಗ್ ಉತ್ಪನ್ನಗಳು ಮತ್ತು ಉಪಕರಣಗಳನ್ನು ಆಯ್ಕೆ ಮಾಡುವಾಗ ನಿಮ್ಮ ಗ್ರಾಹಕರು ಆದ್ಯತೆ ನೀಡುವ ಕೂದಲಿನ ಪ್ರಕಾರ ಬಯಸಿದ ಶೈಲಿ ಮತ್ತು ತಂತ್ರಗಳನ್ನು ಪರಿಗಣಿಸಲು ಮರೆಯದಿರಿ. ಇದು ನಮ್ಮನ್ನು ಅಧಿವೇಶನದ ಅಂತ್ಯಕ್ಕೆ ತರುತ್ತದೆ. ಈ ಅಧಿವೇಶನದಲ್ಲಿ ನೀವು ಇವನ್ನು ಕಲಿತಿದ್ದೀರಿ. ಕೂದಲಿನ ವಿಶಿಷ್ಟತೆಯ ಗುಣಲಕ್ಷಣಗಳನ್ನು ವಿವರಿಸುವುದು, ನೆತ್ತಿ ಮತ್ತು ಕೂದಲಿನ ವಿಶ್ಲೇಷಣೆ ಮಾಡುವುದು, ಹಾಗೂ ಹೇರ್ ಸ್ಟೈಲ್ಗಾಗಿ ಉತ್ಪನ್ನಗಳು ಮತ್ತು ಉಪಕರಣಗಳನ್ನು ಆಯ್ಕೆ ಮಾಡುವುದು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಅಧಿವೇಶನದಲ್ಲಿ ಮತ್ತೆ ಭೇಟಿಯಾಗೋಣ.